ಶಾಸಕರಾಗಿರುವಂತ ಸುನಿಲ್ ಕುಮಾರ್ ಸರ್ ನಮ್ಮ ಜೊತೆಗೆ ಸಿಕ್ಕಿದ್ದಾರೆ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಮತ್ತೆ ವೆರಿ ಸ್ಯಾಡ್ ಪಾರ್ಟ್ ಅಂತ ಅನ್ಸುತ್ತೆ, ಪದೇ ಪದೇ ಇಂಥ ಘಟನೆಗಳು ಆಗ್ತಾ ಇದ್ರು ಕೂಡ ಅಲ್ಲಿರುವಂತ ಹೆಣ್ಮಕ್ಳು ಎಚ್ಚೆತ್ಕೊಳ್ತಾ ಇಲ್ವಾ, ಅಥವಾ ಪೋಷಕರು ಎಚ್ಚೆತ್ಕೊಳ್ತಾನೆ ಇಲ್ಲ, ಅಥವಾ ಈ ಗಂಡು ಮಕ್ಕಳನ್ನೇ ಈ ರೀತಿ ಮಾಡಕ್ ಬಿಟ್ಬಿಟ್ಟಿದಾರಾ ಅಂತ ಹೇಳಿ ಒಂದಿಷ್ಟು ಅನುಮಾನಗಳು ಬರಕ್ ಶುರು ಆಗ್ಬಿಡುತ್ತೆ. ಖಂಡಿತ ಈ ರೀತಿಯಾದಂತ ಘಟನೆ ಯಾವ ಸಮಾಜವೂ ಕೂಡ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಘಟನೆ ಆಗಬಾರ್ದಿತ್ತು. ಅದರಲ್ಲೂ ವಿಶೇಷವಾಗಿ ನನಗೆ ಗೊತ್ತಿದ್ದಂತೆ ನಮ್ಮ ತಾಲೂಕಿನಲ್ಲಿ ಮೊದಲ ಬಾರಿ ಈ ರೀತಿಯಾದಂತ ಒಂದು ಘಟನೆಯನ್ನು ನಾವು ಕೇಳ್ತಾ ಇದ್ದೀವಿ. ನಾನು ಇವತ್ತು ಬೆಳಿಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು SP ಅವರಿಗೂ ಮಾತಾಡಿದ್ದೇನೆ. ಇದೊಂದು ತಕ್ಷಣವಾಗಿ ನಡೆದಿದೆ ಅಂತ ನನಗೆ ಅನ್ಸೋದಿಲ್ಲ. ಇದೊಂದು ಪೂರ್ವ ಯೋಜಿತವಾಗಿ ನಡೆದಿದೆ ಅಂತ ಅನಿಸ್ತಾ ಇದೆ. ಪೂರ್ವ ಯೋಜಿತ ಯಾಕೆ ಅನಿಸ್ತು ನಿಮಗೆ? ಯಾಕೆಂತಂದ್ರೆ ಮತ್ತು ಬರುವಂತ ಅಮಲು ಪದಾರ್ಥವನ್ನ ಕೊಟ್ಟು ನಿರ್ಜನ ಪ್ರದೇಶಕ್ಕೆ ಇವತ್ತು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ FIR ನಲ್ಲಿ ಮತ್ತು ಸ್ಥಳೀಯರವಾಗಿ ಕೇಳ್ತಾ ಇರುವಂತ ಸುದ್ದಿಗಳು. ಇದೆಲ್ಲದನ್ನು ಕೂಡ ಮಾಡಬೇಕು ಅಂದ್ರೆ ಏಕಾಏಕಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಬರುವಂತ ಪದಾರ್ಥ ಖರೀದಿ ಮಾಡಬೇಕು, ಕಾರ್ನಲ್ಲಿ ಅಪಹರಣ ಮಾಡಬೇಕು, ಇದೆಲ್ಲದೂ ಕೂಡ ಒಂದು ಪೂರ್ವಯೋಜಿತವಾಗಿ ನಡೆದಿದೆ. ಹಾಗಾಗಿ ಇದರ ಹಿಂದೆ ಇರುವಂತ ಶಕ್ತಿಗಳು ಯಾರಿದ್ದಾರೆ, ಇದರ ಹಿಂದಿರುವಂತ ಘಟನೆಗಳೇನಿದೆ, ಇದೆಲ್ಲದನ್ನು ಕೂಡ ಸಮಗ್ರವಾಗಿ ತನಿಖೆ ಮಾಡಬೇಕು ಅನ್ನುವಂತ ಆಗ್ರಹವನ್ನ ನಾನು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೂ ಕೂಡ ಹೇಳಿದ್ದೇನೆ. ಅಲ್ಲ, ಇದು ರಿವರ್ಸ್ ಸೈಡ್ ಆಗಿದ್ರೆ ಇಷ್ಟು ಸೈಲೆಂಟ್ ಆಗಿ ಕಾರ್ಕಳ ಉಳಿತಾನೆ ಇರ್ಲಿಲ್ಲ ಅನ್ಸುತ್ತೆ ಇವತ್ತು. ಯಾವುದು ರಿವರ್ಸ್ ಸೈಡ್ ಅಲ್ಲಿ ಆಗಿದ್ದಿದ್ರೆ ಕಾರ್ಕಳ ಇಷ್ಟೊಂದು ಶಾಂತವಾಗಿ ಇರ್ತಾನೆ ಇರ್ಲಿಲ್ಲ ಅನ್ಸುತ್ತೆ. ಅಲ್ಲ, ರಿವರ್ಸ್ ಅನ್ನೋದನ್ನ ಆಮೇಲೆ ಬರ್ತೇನೆ. ಇದ್ರಲ್ಲಿ ಏನಂತಂದ್ರೆ ಈಗ ತಕ್ಷಣ ಹೆಣ್ಣು ಮಗಳಿಗೆ ಧೈರ್ಯವನ್ನ ಕೊಡಬೇಕಾಗಿದೆ, ಹೆಚ್ಚಿನ ಚಿಕಿತ್ಸೆಯನ್ನ ಕೊಡಬೇಕಾಗಿದೆ. ಅದರ ಸಂಪೂರ್ಣ ಖರ್ಚನ್ನ ಸರ್ಕಾರ ಭರಿಸಬೇಕು ಅನ್ನುವಂತ ಆಗ್ರಹವನ್ನು ಕೂಡ ನಾನು ಮಾಡ್ತಾ, ನೀವು ಆರಂಭದಲ್ಲಿ ಹೇಳಿದಂತೆ ಈ ರೀತಿಯಾದಂತ ಘಟನೆಯ ಕುರಿತಂತೆ ದೊಡ್ಡ ಪ್ರಮಾಣದಲ್ಲಿ ಹೆಣ್ಣು ಮಕ್ಕಳು ಎಚ್ಚರಿಕೆಯನ್ನ ವಹಿಸಬೇಕಾಗಿದೆ. ಈ ಮಾನಸಿಕತೆ ಇರುವಂತ ಯುವಕರನ್ನು ಕೂಡ ಸದೆ ಬಿಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಜನಜಾಗೃತಿ ಆಂದೋಲನವನ್ನು ಮಾಡ್ಬೇಕಾ, ಯಾವ ರೀತಿಯಾದಂತ ಸಂದೇಶವನ್ನ ಸಮಾಜದ ಒಳಗೆ ಇವತ್ತು ಬಿತ್ತರಿಸಬೇಕು ಅನ್ನೋ ಕುರಿತಂತೆಯೂ ಕೂಡ ನಮ್ಮ ಸಂಘಟನೆ ಒಳಗೆ ಚಿಂತನೆಗಳು ನಡೀತಾ ಇದೆ. ಒಟ್ಟಾರೆ ಇವತ್ತು 2 ಜನರ ಬಂಧನ ಆಗಿದೆ ಎನ್ನುವಂಥದ್ರ ಜೊತೆನಲ್ಲಿ ಇದರ ಹಿಂದೆ ಯಾರ್ಯಾರಿದ್ದಾರೆ ಎನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚಬೇಕು ಅನ್ನೋದು ಆಗ್ರಹವನ್ನು ಕೂಡ ನಾನು ಮಾಡ್ತೇನೆ. ಎಸ್ ಸರ್, ಏನೇ ಹೋರಾಟ ಮಾಡಿದ್ರು ಕೂಡ ಯುವತಿಯರ ಮನಸ್ಥಿತಿ ಬದಲಾವಣೆ ಆಗದೆ ಇದ್ರೆ ಇದು ಯಾವುದು ಕೂಡ ಬದಲಾವಣೆ ಆಗಲ್ಲ ಸರ್. ತುಂಬಾ ಧನ್ಯವಾದಗಳು ನಿಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ.